ಶುಭ ಸಂದೇಶಕ್ಕೆ ಸಾಕ್ಷಿ ನೀಡಿದ ಸಂತ ಅಂತೋನಿ. ಆತ್ಮೀಯ ಸಹೋದರ ಸಹೋದರಿಯರೇ, ಶುಭ ಸಂದೇಶವೆಂದರೆ ದೇವರ ಪ್ರೀತಿ, ರಕ್ಷಣೆ ಮತ್ತು ನಿರೀಕ್ಷೆಯ ಸಂದೇಶ. ಈ ಸಂದೇಶವನ್ನು ನಮ್ಮ ಜೀವನದ ಮೂಲಕ ಜೀವಂತವಾಗಿ ತೋರಿಸಿದ ಮಹಾನ್ ಸಂತರೇ ಸಂತ ಅಂತೋನಿ. ಅವರು ಕೇವಲ ಮಾತಿನಲ್ಲಿ ಮಾತ್ರವಲ್ಲ, ತಮ್ಮ ಕಾರ್ಯಗಳಲ್ಲಿ, ಪ್ರಾರ್ಥನೆಯಲ್ಲಿ ಮತ್ತು ತ್ಯಾಗದಲ್ಲಿ ದೇವರ ವಾಕ್ಯಕ್ಕೆ ಸಾಕ್ಷಿಯಾದರು. ಸಂತ ಅಂತೋಣಿಯವರು ದೇವರ ವಾಕ್ಯವನ್ನು ಆಳವಾಗಿ ಅರಿತು ಅದನ್ನು ಜನರಿಗೆ ಸರಳವಾಗಿ ಬೋಧಿಸಿದರು. ಇಬ್ರಿಯರಿಗೆ ಬರೆದ ಪತ್ರ 4:12 ನಾವು ಓದುವಂತೆ, ದೇವರ ವಾಕ್ಯವು ಜೀವಂತವಾದುದು, ಕ್ರಿಯಾತ್ಮಕವಾದುದು ಎಂಬ ವಾಕ್ಯವನ್ನು ತಮ್ಮ ಜೀವನದಲ್ಲಿ ನೆರವೇರಿಸಿದರು. ಅವರು ಬಡವರನ್ನು ಪ್ರೀತಿಸಿದರು, ತಪ್ಪು ಮಾರ್ಗದಲ್ಲಿ ನಡೆಯುತ್ತಿದ್ದವರನ್ನು ಸರಿಪಡಿಸಿದರು ಮತ್ತು ಅವರೆಲ್ಲರನ್ನು ದೇವರ ಕಡೆಗೆ ನಡೆಸಿದರು. ಅವರ ಜೀವನ ನಮ್ಮೆಲ್ಲರಿಗೂ ಮಾದರಿಯಾಗಿದೆ. ನಾವು ಕೂಡ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಬೇಕು. ನಮ್ಮ ಮಾತುಗಳಿಂದ ಮಾತ್ರವಲ್ಲ, ನಮ್ಮ ನಡೆ ನುಡಿ, ಪ್ರೀತಿ, ಕ್ಷಮೆ ಮತ್ತು ಸೇವೆಯ ಮೂಲಕ ದೇವರ ಪ್ರೀತಿಯನ್ನು ತೋರ್ಪಡಿಸಬೇಕು. ಇಂದು ನಾವು ಸಂತ ಅಂತೋಣಿಯವರ ಜೀವನವನ್ನು ನೋಡಿ ನಮ್ಮ ಜೀವನ ಒಂದು ಶುಭ ಸಂದೇಶವಾಗಿದೆಯೇ? ಶುಭ ಸಂದೇಶಕ್ಕೆ ಸಾಕ್ಷಿಯಾಗುವಂತಹ ಜೀವನವನ್ನು ನಾವು ಜೀವಿಸುತ್ತಿದ್ದೇವೆಯೇ ಎಂದು ನಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕಿದೆ. ಒಂದು ವೇಳೆ ಈ ಕಾರ್ಯದಲ್ಲಿ ನಾವು ವಿಫಲರಾಗಿದ್ದಲ್ಲಿ, ನಾವು ಕೂಡ ಸಂತ ಅಂತೋಣಿಯವರಂತೆ ನಿಜವಾದ ಸಾಕ್ಷಿಗಳಾಗಿ ಜೀವಿಸಲು ಬೇಕಾದ ವರದಾನಗಳನ್ನು ತಂದೆ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್.